ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಮೊನ್ನೆ ಬಿಟ್ಟಿದ್ದ ಫಿಟ್ನೆಸ್ ಚಾಲೆಂಜ್ ವಿಡಿಯೋಗೆ ಅಂದರೆ 50 ಪುಷಪ್ಸ್ ಇನ್ನೇ ಸಿಂಗಲ್ ಟೇಕ್ ಅಂತ ಬಿಟ್ಟಿದೆ ಫಿಟ್ನೆಸ್ ಚಾಲೆಂಜ್ ಅಂತ. ಆ ವಿಡಿಯೋಗೆ ಒಂಥರ ಹೆವಿ ರೆಸ್ಪಾನ್ಸ್ ಬಂತು ಗುರು. ಒಂದು 9,000 ವ್ಯೂಸ್ನ ಓಡಿದೆ. ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇದನ್ನ ಇಲ್ಲೇ ಬಿಡೋದು ಬೇಡ ಗುರು, ಒಂದು ಸ್ವಲ್ಪ ಹೈ ಲೆವೆಲಿಗೆ ತೊಗೊಂಡೋಗೋಣ. ಎಲ್ಲ ಬೇರೆ ಬೇರೆ ತೊಗೊಂಡೋಗ್ತಾರೆ, ನಾವು ಫಿಟ್ನೆಸ್ನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೋಗೋಣ. ಎಲ್ಲ ಬರೀ ಬೈಕ್ ಕ್ರೇಜು ಅಂತ ಎಲ್ಲ ಮಾತಾಡ್ತಾರೆ ಹುಡುಗರಿಗೆ. ಫಿಟ್ನೆಸ್ ಕ್ರೇಜು ಇದೆ ಅಂತ ನಾವು ತೋರಿಸೋಣ. ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡೋ ಡೈಲಿ ರೂಟೀನಲ್ಲಿ ನಾನು ಫಿಟ್ನೆಸ್ಗೆ ಏನೇನು ಯೂಸ್ ಮಾಡ್ತೀನೋ ಆ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ನೀವು ನೋಡ್ಬೋದು. ಅಕಸ್ಮಾತ್ ಏನಾದರೂ ಬೇಕು ಅಂತ ಅಂದರೆ ನೀವು ತೊಗೊಬೋದು. ಆರು ನೋಡಿತಾವೆ ಅವನು ದಡ್ಬಡಿತದೋ ನೀವೇನಾದ್ರು ಬೇಕು ಅಂತಂದರೆ ಇದನ್ನು ತೊಗೋಬೋದು. ಅಥವಾ ನಿಮ್ಮ ಹತ್ರ ಏನಾದ್ರು ಇದಕ್ಕಿಂತ ಬೆಟರ್ ಎಕ್ವಿಪ್ಮೆಂಟ್ಸ್ ಇತ್ತು ಅಂತಂದರೆ ಅದನ್ನೇ ಯೂಸ್ ಮಾಡಿ ಗುರು. ನಾನು ಇದನ್ನೆಲ್ಲ ತೊಗೊಂಡಿದ್ದು 2 ವರ್ಷದ ಹಿಂದೆ ಗುರು. ಆಮೇಲೆ ನಾನು ಇನ್ವೆಸ್ಟ್ ಮಾಡೋಕೆ ಹೋಗಿಲ್ಲ ಫಿಟ್ನೆಸ್ ಮೇಲೆ. ಆಮೇಲೆಲ್ಲ ಸೈಕ್ ಆಗೋಗ್ಬೇಡಿ. ಇವತ್ತೆಲ್ಲ ರೇಟೆಲ್ಲ ಬೇಜಾನ್ ಆಗೋಗ್ಬಿಟ್ಟಿರ್ತದೆ. 2 ವರ್ಷದಿಂದ ಒಂದು ಸಮ್ವಾಟ್ ಅರೌಂಡ್ 1,700 ರೂಪಾಯಿನೂ ಆಗಿತ್ತು. ಇದೆಲ್ಲ ಪ್ರಾಡಕ್ಟ್ಸ್ಗೂ ಒಟ್ಟಿಗೆ ತೊಗೊಂಡಿದ್ದು. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಚಕ್ಲು ಬಕ್ಲು ಹಾಕೊಂಡು ಕೂತ್ಕೊಂಡ್ಬಿಟ್ಟು ಊಟ ಮಾಡಿಬಿಡೋದೆ ಅಲ್ಲ, ನಿಮಗೆಲ್ಲ ತೋರಿಸ್ಬಿಡೋದನ್ನ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅಂತ. ಇದು ಗೊತ್ತಲ್ಲ ನಿಮಗೆ, ಸ್ಕಿಪ್ಪಿಂಗ್ ಮಾಡೋ ಅಂಥ ಒಂದು ಸಾಧನ. ಏನಂತಾರೆ ಅಂತ ಗೊತ್ತಿಲ್ಲ ಕರೆಕ್ಟಾಗೆ. ಸ್ಕಿಪ್ಪರೋ ಏನಾರು ಅಂದ್ಕೊಳ್ಳಿ. ಸ್ಕಿಪ್ಪಿಂಗ್ ಮಾಡೋದು ನಾನು ಇದು ಯೂಶ್ವಲಿ ಯೂಸ್ ಮಾಡೋದಿಲ್ಲ. ಸ್ಕಿಪ್ಪಿಂಗ್ ಮಾಡಿ ಬೇಜಾನ್ ದಿನಗಳಾಗೋಗ್ಬಿಡ್ತು. ಇವಾಗ ತೊಗೊಂಬಂದು ನನ್ನ ಕೆಳಗಡೆ ಇತ್ತು ಮನೇಲಿ, ತೊಗೊಂಬಂದ್ಬಿಟ್ಟು ಸ್ಕಿಪ್ಪಿಂಗ್ ಮಾಡಿದೆ. ಅದಕ್ಕೆ ಬೆವರು ಸುರಿತಾ ಐತೆ. ಒಂದು ಟ್ರಯಲ್ ಮಾಡಿದೆ. 20 ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಕಾಲು ಹೊಡ್ಕೊಂಡ್ಬಿಡ್ತದೆ ಗುರು. ಇದಕ್ಕೆಲ್ಲ ಪ್ರಾಕ್ಟೀಸ್ ಇರಬೇಕು ಗುರು. ಆಮೇಲೆ ಇದು ಏನಂತಾರೆ ಗೊತ್ತಾ, ಇದಕ್ಕೆ ಏನೋ ಅಂತಾರೆ ಇದಕ್ಕೆ, ಮರ್ತೋಗಿದ್ದೀನಿ. ಹ್ಯಾಂಡ್ ಗ್ರಿಪ್. ಕರೆಕ್ಟು, ಹ್ಯಾಂಡ್ ಗ್ರಿಪ್ ಅಂತಾರೆ ಇದಕ್ಕೆ. ಇದನ್ನ ಹಂಗೆ ಹಾಕೊಂಡು ಪಚ್ಚ ಅಂತ ಏನೇನು ಅನ್ಕೊಳಕ್ಕೆ ಹೋಗ್ಬೇಡಪ್ಪ. ಆಮೇಲೆ ನೀವೆಲ್ಲ ಅಮುಕ್ಬೇಕು, ಹಿಂಗೆ ಪ್ರೆಸ್ ಮಾಡಬೇಕು, ಕ್ರಶ್ ಮಾಡಬೇಕು. ಅವಾಗ ಒಂಥರ ಬ್ರಿಸ್ಟೆಲ್ಲ ಒಂಥರ ಗಟ್ಟಿಗೆ ಬರುತ್ತೆ. ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಬೇಕು ಇದನ್ನು. ಹ್ಯಾಂಡ್ ಎಲ್ಲ ಸ್ಟ್ರೆಂತ್ ಬರಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು. ಇದೆಲ್ಲ ಮಾಡೋಣ ಬಿಡಿ ಒಂದಿನ. ಆಮೇಲೆ ಇದು ಗ್ಲೌಸು 2 ಕೊಟ್ಟಿದ್ದಾರೆ, ಅಂದರೆ ಪೇರು ಗ್ಲೌಸ್ ಗುರು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಡಂಬಲ್ಸ್ಗೆಲ್ಲ ಅಷ್ಟೊಂದೇನು ಹಾಕ್ಕೊಳಲ್ಲ ನಾನು. ಬಟ್ ಈ ಪುಲ್ಲಪ್ಸ್ ಹೊಡಿಬೇಕಾದ್ರೆ ಸಿಕ್ಕಾಪಟ್ಟೆ ಕೈಯೆಲ್ಲ ಉರಿ ಹತ್ಕೊಂಡ್ಬಿಡ್ತದೆ. ಅವಾಗ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಗ್ಲೌಸ್ ಹಾಕ್ಕೊಂಡಿಲ್ಲ ಅಂತಾರೆ ಪುಲ್ಲಪ್ಸ್ನ. ಆಮೇಲೆ ಇದು ಕರ್ಲ್ ರಾಡ್ ಗುರು. ಕರ್ಲ್ ಇದೆ ನೋಡಿ, ಸ್ಟ್ರೈಟ್ ಇಲ್ಲ, ಇದು ಕರ್ಲ್ ಬರುತ್ತೆ. ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತಲ್ಲ, ಜಿಮ್ಗೆ ಹೋಗಿರೋಗೆಲ್ಲ ಆಗಲೇ ಗೊತ್ತಿರುತ್ತಿದ್ದಲ್ಲ. ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಕರ್ಲ್ ರಾಡು. ಇದು ಹೆಂಗೆ ಅಂತಂದರೆ ಗ್ರಿಪ್ಪಿಗೆ ಯೂಸ್ ಮಾಡ್ತಾರೆ ಇದನ್ನು ನೋಡಿ. ಹಿಂಗೆ ಇಟ್ಕೊಂಡ್ರೆ ಮಾತ್ರ ನಿಮಗೆ ಗ್ರಿಪ್ ಸಿಗೋದು. ಏನಾದ್ರು ನೀವು ಬೈಸಪ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ಏನಾದ್ರು ಟ್ರೈಸಪ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಗ್ರಿಪ್ ಸಿಗುತ್ತೆ. ಅದೇ ನಿಮಗೆ ನಾರ್ಮಲ್ ಪ್ಲೇನ್ ಈ ಥರ ಪ್ಲೇನರ್ ಇತ್ತು ಅಂತಂದರೆ ನಿಮಗೆ ಗ್ರಿಪ್ ಸಿಗೋದಿಲ್ಲ. ಹಿಂಗೆ ಇಟ್ಕೋಬೇಕು ಟ್ರೈಸಪ್ಸ್ಗೆ, ಬೈಸಪ್ಸ್ಗೆ ಹಿಂಗೆ. ಇದೆಲ್ಲ ಮಾಡೋಣ ಒಂದಿನ, ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಬೇಡ ಡಂಬಲ್ ಆಮೇಲೆ ಹೇಳ್ಬಿಡೋಣ ಲಾಸ್ಟಿಗೆ. ಎಲ್ಲರಿಗೂ ಗೊತ್ತು ಇದು 5 ಫೀಟ್ ಲಾಂಗ್ ರಾಡ್ ಗುರು. 5 ಅಡಿ ಇದೆ. ಇದೇನು ಅಷ್ಟೊಂದು ಯೂಸ್ ಆಗಲ್ಲ ಆಯಿತಾ. ಇದೆಲ್ಲ ಚೆಸ್ಟ್ ವರ್ಕೌಟ್ ಮಾಡೋಕ್ಕೆ ಹೆವಿ ಯೂಸ್ ಆಗುತ್ತೆ. ಬಟ್ ಮನೆಯಲ್ಲೆಲ್ಲ ಚೆಸ್ಟ್ ವರ್ಕೌಟ್ ಮಾಡೋದು ಕಷ್ಟ. ಯಾಕಂದರೆ ಸ್ಪೇಸ್ ಇರೋದಿಲ್ಲ, ಅದಕ್ಕೆ ಬೇಕಾಗಿರೋ ಒಂದು ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ಅದಕ್ಕೆ ಮಲ್ಕೊಂಡು ಮಾಡಬೇಕು. ಮನೇಲೆಲ್ಲ ಮಲ್ಕೊಂಡು ಮಾಡೋಕ್ಕೋರೆ ಗೋಡೆಗೆ ಪಾಡೆಗೆ ಎಲ್ಲ ಹೊಡ್ಕೊತಿರ್ತದೆ. ಅದಕ್ಕೆ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಾನು ಆ್ಯಕ್ಚುಲಿ ಇದಕ್ಕೆ ಯೂಸ್ ಮಾಡ್ತೀನಿ, ಪುಲ್ಲಪ್ಸ್ ಹೊಡಿಯೋದಕ್ಕೆ. ಆ ಕಡೆ ಈ ಕಡೆ ಸಜ್ಜೆ ಇರುತ್ತೆ ನಮ್ಮ ಮನೇಲಿ. ಇದನ್ನು ಮಧ್ಯಕ್ಕೆ ಹಿಂಗೆ ಹಾಕ್ಬಿಡೋದು ಕ್ರಾಸ್ಗೆ. ಈಗ ಇಲ್ಲಿ ಇಟ್ಕೊಂಡು ಗ್ಲೌಸ್ ಹಾಕ್ಕೊಂಡು ಕೆಳಗಡೆ ಮೇಲ್ಗಡೆ ಪುಲ್ಲಪ್ಸ್. ಓಕೆನಾ, ಇದನ್ನು ಪುಲ್ಲಪ್ಸಿಗೆ ಯೂಸ್ ಮಾಡ್ತೀನಿ, ಚೆಸ್ಟ್ ವರ್ಕೌಟಿಗೆ ಯೂಸ್ ಮಾಡಲ್ಲ ನಾನು. ಓಕೆ, ನಿಧಾನಕ್ಕೆ ಇಟ್ಬಿಡೋಣ. ಕಮ್ಮಿಂಗ್ ಟು ಡಂಬಲ್ಸು. ಇದು 2 ಇದಾಯ್ತಾ. ಅಂದರೆ ಇದು ಟೋಟಲಾಗಿ ಎಷ್ಟು ಕೆಜಿ ಬರುತ್ತೆ ಅಂತಂದರೆ, ಇದು ಫೈಬರ್ದು, ಐರನ್ದಲ್ಲ. ಇದು ಐರನ್ದಾದರೆ ಹೆವಿ ರೇಟ್ ಆಗುತ್ತೆ. ಇದು ಫೈಬರ್ದಾಗಿರೋದಕ್ಕೆ ಇದೆಲ್ಲ ಒಟ್ಟಿಗೆ ತೊಗೊಂಡಿದ್ದಾಯ್ತಾ. ನಾನು 1,700 ಹೇಳಿದ್ನಲ್ಲ. ಇವಾಗ ತೊಗೊಬೇಕು ಅಂತಂದರೆ ನೀವು ಇದು ಫೈಬರ್ದು ಇದೊಂದು 8.5 kg ಆಗುತ್ತೆ ಗುರು. 4 × 4 ಪ್ಲಸ್ 4 8 kg ಪ್ಲಸ್ ಇದೊಂದು ಅರ್ಧ kg ಅಂತ ಅಂದ್ಕೊಳ್ಳೋಣ. ಟೋಟಲ್ ಒಂದು 8.5 kg ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಕೊಡ್ತಾರೆ. ಇದನ್ನು ಬೇಕಾದರೆ ಎರಡನ್ನೂ ಓಪನ್ ಮಾಡಿಬಿಟ್ಟು, ಇದು ಅಡ್ಜಸ್ಟಬಲ್ ಆಯಿತಾ. ಬೇಕಾದ್ರೆ ಇದನ್ನು 4 kg ಬೇಕಾದ್ರೂ ಮಾಡ್ಕೋಬೋದು, 2 kg ಬೇಕಾದ್ರೂ ಮಾಡ್ಕೋಬೋದು, 6 kg ಬೇಕಾದ್ರೂ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಅದನ್ನು ತೊಗೊಂಡು ಇದಕ್ಕೂ ಹಾಕೋಬೋದು. 2 ಒಟ್ಟಿಗೆ ಮಾಡ್ಬೋದು 4 kg ಹಾಕೊಂಡ್ರೆ. ಸೊ ಇಷ್ಟ ಗುರು. ಬೆವರು ಇಳ್ದೋಯ್ತು ನನ್ನ ಮಗಂದು. ಇವಾಗೆಲ್ಲ ನೀವು ತೊಗೊತೀವಿ ಅಂತಂದರೆ ಇಂಡಿವಿಜುವಲ್ ಆಗಿ ತೊಗೊಂಡ್ರು ಈ ರಾಡ್ ಎಲ್ಲ ನಿಮಗೆ 1,000 ರೂಪಾಯಿ ಮೇಲೆ. 5 ಫೀಟ್ ರಾಡ್ ಇದು, ಹೆವಿ ವೆಯ್ಟ್ ಇದೆ. ಇದೇ ಒಂದು 5 kg ಬರುತ್ತೆ ಗುರು. ಇದ್ರ ಜೊತೆ ಇದನ್ನ ಹಾಕೊಂಡು ಮಾಡಿದ್ರೆ ಇದೊಂದು 8 kg ಅಂದ್ಕೊಳ್ಳಿ. 8 kg ಪ್ಲಸ್ ಇದೊಂದು 5 kg ಎಷ್ಟಾಯಿತು? ಒಂದು 13 kg ಆಗುತ್ತೆ ಅಷ್ಟೇ ಗುರು. ಇಷ್ಟೇ ಇರೋದು ರಿಕ್ವೈರ್ಮೆಂಟ್ಸು ಮಾಡೋದಕ್ಕೆ. ನಿಮಗೇನಾದ್ರು ಇನ್ನೂ ಹೆವಿ ವೆಯ್ಟ್ಸಿಗೆ ಶಿಫ್ಟ್ ಆಗಬೇಕು ಗುರು. ಅದಕ್ಕೆ ದುಡ್ಡು ಅವತ್ತಿಂದ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಒಂಥರ ನನಗೆ ಫಿಟ್ನೆಸ್ನ ಬಿಟ್ಬಿಟ್ಟಿದ್ದೆ ನಾನು ಆಯಿತಾ. ನಾನು ಒಂದು
4-5 ತಿಂಗಳು ಬಿಟ್ಟೇ ಬಿಟ್ಟಿದೆ, ಇವಾಗ ತಿರ್ಗಾ ಮತ್ತೆ ಶುರು ಹಚ್ಕೊಂಡಿರೋದು. ಸೊ ತಗೊಬೇಕು. ಆಮೇಲೆ ಇದ್ರ ಜೊತೆ ಇನ್ನೊಂದು ಬರುತ್ತೆ ಗುರು, ಅದೇನೋ ರೆಸಿಸ್ಟೆನ್ಸ್ ರೋಪ್ ಅಂತ ಬರುತ್ತೆ. ರೆಸಿಸ್ಟೆನ್ಸ್ ರೋಪು ಒಂಥರ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ಅದಕ್ಕೆಲ್ಲ ಟ್ರೈಸೆಪ್ಸ್ಗೆಲ್ಲ ಹೆವಿ ವರ್ಕೌಟ್ ಆಗುತ್ತೆ, ಮತ್ತು ಬೈಸೆಪ್ಸ್ ಎಲ್ಲ ಮಸ್ತಾಗಿ ಮಾಡ್ಬೋದು, ಬಾಡಿ ಎಲ್ಲ ಹೆವಿ ಸ್ಟ್ರೆಚ್ ಆಗುತ್ತೆ ಅದರಲ್ಲಿ. ಅದನ್ನು ತೊಗೊಬೇಕು. ಇದ್ರ ಜೊತೆ ಒಂದು ತೊಗೊಂಡ್ರೆ ಸಾಕು, ಬೇಜಾನಾಗೋಯ್ತು. ಇದಿಷ್ಟು ನನ್ನ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಗುರು. ತಗೊಳಾಗಿದ್ರೆ ತಗೋಬೋದು, ಬಿಡೋ ಆಗಿದ್ರೆ ಬಿಡ್ಬೋದು. ಆಮೇಲೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತೆಲ್ಲ ಕೇಳಬೇಡಿ ನನ್ನನ್ನು. ಆಮೇಲೆ ಬಿಡಿ ಹೋಗಲಿ, ಏನೋ ಒಂದು ಮಾಡಿ, ಇಲ್ಲಾಂದರೆ ಹಂಗೆ ಮಾಡ್ಬೋದು ಗುರು. ಇವೆಲ್ಲ ಬೇಡ, ಹಂಗೆ ಮಾಡ್ಬೋದು ಆಯಿತಾ. ಎಕ್ಸಸೈಸ್, ನಾರ್ಮಲ್ ಎಕ್ಸಸೈಸು, ಪುಷಪ್ಸು, ಪುಲಪ್ಸು ಅದೆಲ್ಲ ಸಜ್ಜೆ ಇಟ್ಕೊಂಡೆಲ್ಲ ಮಾಡ್ತಿರಲ್ಲ, ಮಾಡಿ, ಹಂಗೇನೆ ಏನೂ ಆಗೋದಿಲ್ಲ. ಇದನ್ನು ತೊಗೊಳ್ಳೇಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನಾದ್ರು ದುಡ್ಡಿತ್ತು ಅಂತಂದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಆರಾಮಾಗಿ ಹಂಗೆ ಮಾಡಿ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಾನು ಲಿಂಕ್ ಎಲ್ಲ ಹುಡುಕ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆದಷ್ಟು ಈ ಕಾಂಬೋ ಆಫರ್ ಇದೆಯೋ ಇಲ್ವೋ ಇವಾಗ ಇನ್ನೂ ಗೊತ್ತಿಲ್ಲ ನನಗೆ, 2 ವರ್ಷದ ಹಿಂದೆ ಪ್ರಾಡಕ್ಟ್ ಇದು. ಆದಷ್ಟು ಹುಡುಕ್ಬಿಟ್ಟು ಟ್ರೈ ಮಾಡ್ತೀನಿ ಗುರು, ಹಾಕ್ತೀನಿ, ನೋಡ್ಕೊಳ್ಳಿ. ನಿಮಗೋಸ್ಕರನಾದ್ರೂ ಹುಡುಕ್ತೀನಿ. ಸೊ ವಿಡಿಯೋನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.